ಹೊರಗಡೆ ಹೋಟ್ಲುಗಳಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗೋ ಥರ ಪಾವ್ ಭಾಜಿ ಮನೇಲಿ ಏನು ಮಾಡಿದ್ರೂ ಬರಲ್ಲ ಅಂತೀರಾ? ಈ ರೀತಿ ಮಾಡಿ ನೋಡಿ, ಒಂದೇ ಸರಿ ಕುಕ್ಕರಲ್ಲೂ ಆಗುತ್ತೆ. ಬರೀ ಪಾವ್ ಭಾಜಿಗೆ ಅಷ್ಟೇ ಅಲ್ಲ, ದೋಸೆ, ಚಪಾತಿ, ರೊಟ್ಟಿ ಜೊತೆಗೂ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಪಾವ್ ಭಾಜಿಯ ಬಾಜಿ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ಅದಕ್ಕೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಒಳ್ಳೆ ರುಚಿ ಕೊಡುತ್ತೆ. ಬೆಣ್ಣೆ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇದಕ್ಕೆ. ಅದಕ್ಕಾದಮೇಲೆ ಈಗ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ಲೈಕು, ಕಮೆಂಟು, ಶೇರ್ ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈಗ ಜೀರಿಗೆ ಆಗಿದೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಹಾಗೆ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀವ ಅದರ ಅರ್ಧ ಭಾಗದಷ್ಟು ಶುಂಠಿನ ತೊಗೋಬೇಕು. ಆವಾಗ ರುಚಿ ಕರೆಕ್ಟಾಗಿ ಬರುತ್ತೆ. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಶುಂಠಿ, ಅದರ ಅರ್ಧ ಭಾಗದಷ್ಟು ಶುಂಠಿ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಕ್ವಾಂಟಿಟಿಲೇ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದಿಷ್ಟು ಫ್ರೈ ಆಯಿತು. ಅದಕ್ಕೆ ಈಗ ಒಂದು 4 ಮೀಡಿಯಮ್ ಸೈಜಿನ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ಕೆಂಪಗೆ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾವು ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈರುಳ್ಳಿ ಫ್ರೈ ಆಯಿತು. ಈಗ ಒಂದು 4-5 ಹಸಿಮೆಣಸಿನ್ಕಾಯಿ ಖಾರ ಇರೋದನ್ನು ಸೀಳಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಸರಿ ಫ್ರೈ ಮಾಡಿಕೊಂಡು 4 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈ ಬಾಜಿ ನಾನು ಆಲ್ಮೋಸ್ಟ್ ಒಂದು 10 ಜನಕ್ಕೆ ಆಗೋಷ್ಟು ರೆಡಿ ಮಾಡ್ತಾ ಇರೋದು. 10 ಜನಕ್ಕೆ ಆರಾಮ್ಸೆ ಆಗುತ್ತೆ, ಆ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ 1 ಬೌಲ್ ಆಗೋಷ್ಟು ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. 3/4 ಬೌಲ್ ಆಗೋಷ್ಟು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ಅರ್ಧ ಬೌಲ್ ಆಗೋಷ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಆಗೋಷ್ಟು ಆಲೂಗಡ್ಡೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಬೌಲ್ ಆಗೋಷ್ಟು ಹಸಿ ಬಟಾಣಿನೂ ಹಾಕ್ಕೊಳ್ತೀನಿ. ಈ ಬಾಜಿಗೆ ಈ ತರಕಾರಿ ಹಾಕಬೇಕು, ಈ ತರಕಾರಿ ಹಾಕಬಾರ್ದು ಅಂತೇನಿಲ್ಲ. ಯಾವ್ಯಾವ ತರಕಾರಿ ಇದೆಯೋ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ಬೀಟ್ರೂಟ್ ಮತ್ತು ಆಲೂಗಡ್ಡೆನ ಮಾತ್ರ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. ಬೀಟ್ರೂಟು ಕಲರು ಮತ್ತು ಸ್ವೀಟ್ನೆಸ್ ಕೊಡುತ್ತೆ ಒಂಚೂರು. ಆಲೂಗಡ್ಡೆ ಬಾಜಿ ದಪ್ಪ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದೆರಡನ್ನು ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇನ್ನೆಲ್ಲ ತರಕಾರಿಗಳು ನಿಮ್ಮ ಇಷ್ಟ ಬಂದಿದ್ದ ತರಕಾರಿನೆಲ್ಲ ಹಾಕ್ಕೋಬೋದು. ಇನ್ ಕೇಸ್ ಮಕ್ಕಳು ಮನೇಲಿ ಯಾವ ತರಕಾರಿ ತಿನ್ನಲ್ಲ, ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ರೆ ಅದು ಹಾಕಿದೆ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಾಗುತ್ತೆ. 3 ಸ್ಪೂನ್ ಆಗೋಷ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಗ್ಲಾಸ್ ಆಗುವಷ್ಟು ನೀರು. 3 ಗ್ಲಾಸ್ ಅಂದರೆ 250 ml ಹಿಡಿಯುತ್ತೆ 1 ಗ್ಲಾಸು. ಒಟ್ಟು 750 ml ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೊಳ್ತೀನಿ. ಕುಕ್ಕರ್ ಕೂಗಿ ತಣ್ಣಗಾಗೋದ್ರೊಳಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಈ ಬಾಜಿಗೆ ಬೆಣ್ಣೆ ತುಂಬ ಮೇನು, ಅದೇ ಜಾಸ್ತಿ ರುಚಿ ಕೊಡೋದು. ಮಿಸ್ ಮಾಡದೆ ಬೆಣ್ಣೆನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕಿ 1 ಮುಷ್ಟಿ ಆಗೋಷ್ಟು ಕಸೂರಿ ಮೇಥಿನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಕಸೂರಿ ಮೇಥಿ ಒಂಚೂರು ಘಮ ಬರಲಿ, ಅಲ್ಲಿ ತನಕ ಅದನ್ನ ಫ್ರೈ ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ತಣ್ಣಗಾಗಿದೆ, ವಿಷಲ್ ತೆಗೆದು ಈ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಅದಕ್ಕೆ ಮೇಲಿಂದ ಈ ಸ್ಮ್ಯಾಶರ್ ಬರುತ್ತಲ್ಲ, ಆಲೂ ಸ್ಮ್ಯಾಶರು, ಅದನ್ನು ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ 1 ಕುದಿ ಕುದಿಸಿದ್ರೆ ಬಾಜಿ ರೆಡಿ ಆಗುತ್ತೆ. ಪಾವು ಜೊತೆಗೆ ಬಿಸಿ ಮಾಡಿಕೊಂಡು ಬಾಜಿನೂ ಹಾಕ್ಕೊಂಡು ಸೈಡಿಗೆ ಒಂದು ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಒಂದು ನಿಂಬೆಹಣ್ಣು ಸಣ್ಣಕ್ಕೆ ಹೆಚ್ಚಿರೋ ಹೋಳು, ಇದನ್ನು ಕೊಟ್ಟು ಬಾಜಿ ಮೇಲೆ ಒಂದು ಸ್ವಲ್ಪ ಬೆಣ್ಣೆನೂ ರೆಡಿ ಮಾಡಿ ಕೊಟ್ಟರೆ ಎಷ್ಟು ಪಾವ್ ಭಾಜಿ ಒಳಗೆ ಹೋಗುತ್ತೆ ಖಂಡಿತ ಗೊತ್ತಿಲ್ಲ ನನಗೆ. ತುಂಬ ರುಚಿಯಾಗುತ್ತೆ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಹೋಟೆಲ್ ಸ್ಟೈಲು, ಸ್ಟ್ರೀಟ್ ಸ್ಟೈಲಲ್ಲಿ ಸಿಗೋ ಥರನೇ ಇರುತ್ತೆ ಎಕ್ಸಾಕ್ಟಾಗಿ. ಹೊರಗಡೆ ಹೋಗಿ ತಿನ್ನೋದು ಬಿಡಿ, ಮಕ್ಕಳಿಗೂ ಕೂಡ ತರಕಾರಿ ತಿನ್ಸೋಕ್ಕೆ ಒಂದು ಒಳ್ಳೆ ಆಪ್ಷನ್ನು. ಬರೀ ಪಾವು ಜೊತೆಗಷ್ಟೇ ಅಲ್ಲ, ದೋಸೆ ಚಪಾತಿ ಜೊತೆಗೂ ಮಾಡಿಕೊಡ್ಬೋದು. ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ.